ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯರ ಬಜೆಟ್ ಮಂಡನೆ ನೀವು ನೋಡಿದ್ದೀರಿ, ಚರ್ಚೆ ಜೋರು ನಡೀತಾ ಇದೆ. ಇನ್ನೂ 2 ಬಜೆಟ್ ಮಂಡಿಸಲು ಮಾತಾಡ್ತಾ ಇದ್ದಾರೆ. ಆದರೆ ಈ ಬಜೆಟ್ ಎಷ್ಟರ ಮಟ್ಟಿಗೆ ಫಲಕಾರಿಯಾಗಿದೆ, ಮುಂದಿನ 2 ಬಜೆಟ್ಗಳು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ ಸಾಲ ಬಿಟ್ಟು ಅಂತೇಳಿ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಬರೀ ಸಾಲ ಹೆಚ್ಚು ಮಾಡ್ತಾ ಇದ್ದಾರಲ್ರಿ ಅವರು. 8.24 ಲಕ್ಷ ಕೋಟಿ ರೂಪಾಯಿಗಳನ್ನು ಮುಂದಿನ 5 ವರ್ಷಗಳಲ್ಲಿ ಇದರ ಬಡ್ಡಿ 3.8 ಲಕ್ಷ ಕೋಟಿ ರೂಪಾಯಿ ಆಗ್ತದಂತೆ ವಾದ ಮಾಡ್ತಾ ಇದ್ದಾರೆ. ಹೌದಲ್ರಿ, ಗಾಬರಿ ಆಗುವಂಥ ವಿಷಯ. ಸಾಲದ ಬಜೆಟ್ ಕೊಡ್ತಾ ಇದ್ದಾರೆ, ಚಂಪು ಬಜೆಟ್ ಕೊಡ್ತಾ ಇದ್ದಾರೆ ಅಂತೇಳಿ ವಿರೋಧಿಗಳ ಜವಾಬ್ದಾರಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಮೇಲೆ. ಮತ್ತು ಸಿದ್ದರಾಮಯ್ಯನ ಸಾಮಾನ್ಯರ ಅವರು ಮಹಾನ್ ಬುದ್ಧಿವಂತರನ್ನ ಅವರಿದ್ದಂಥವರ ಕೇಂದ್ರದ ಬಜೆಟನ್ನು ರೆಫರೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮದೇನು ಸುದ್ದಿದೆ ರೀ, ನಿರ್ಮಲಾ ಸೀತಾರಾಮನ್ನವರ ಬಜೆಟ ಸಾಲಗಳು ತುಂಬಿ ಹೋಗ್ಬಿಟ್ಟದ. ನಮ್ಮದು 25 ಎದ್ರೊಳಗ ಒಟ್ಟು ಸಾಲದ GSDPಯ ಪ್ರಕಾರ 24.94ಕ್ಕೆ ನಾವು ಮಿತಿಗೊಳಿಸಿವಿ. ನಮ್ಮ ಮಿತಿಯೊಳಗೆ ನಾವು ಸಾಲ ಮಾಡೀವಿ. 25% ಒಳಗೈತೆ ನಮ್ಮದು. ನಿಮ್ದು ಎಷ್ಟೈತಿ? ವಿತ್ತಿ ಕೊರತೆ ಆಯಿತು, ಎಲ್ಲನೂ ಆಯಿತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು 55.6 ಶೇಕಡ 55.6 ನಮಗೆ ಎಷ್ಟು ಪಟ್ಟು ಹೆಚ್ಚಾದ್ರೆ ನೀವು ಸಾಲ ಮಾಡೋದ್ರೊಳಗೆ. ನನಗೆ ಬುದ್ಧಿಲಾಗಿ ಬರ್ತಾ ಇದ್ದೀರಿ, ನೀವು ಮೋದಿಯವ್ರಿಗೆ ಹೇಳ್ಕೊಡ್ರಿ ಅಂತೇಳಿ ಪಲಟ್ ಬಾರ್ ನಮ್ಮ ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ. ಹೌದು, ನಮ್ಮದು 8.24 ಲಕ್ಷ ಕೋಟಿ ರೂಪಾಯಿ ಆಗ್ಯದ, ಒಪ್ತೀನಿ ನಾವು. ಮತ್ತು ನಿಮ್ಮದು 218 ಲಕ್ಷ ಕೋಟಿ ರೂಪಾಯಿ ಮಾಡಿದಿರಲ್ರಿ ಸಾಲ ನೀವು ಕೇಂದ್ರದವರು. ನಿಮಗೇನು ನೈತಿಕ ಹಕ್ಕದ್ರ? ನಮ್ಮ ಮನಮೋಹನ್ ಸಿಂಗರು ಈ ದೇಶದ ಈ ನಮ್ಮ ಮೋದಿಯವ್ರು ಗೆದ್ದ ಮೇಲೆ ನಮ್ಮ ಸಾಲ ಅವತ್ತೆಷ್ಟಿತ್ತು? ದೇಶ ಸಾಲ ಕೇವಲ 54 ಲಕ್ಷ ಕೋಟಿ ರೂಪಾಯಿ ಇತ್ತು. ಅದಕ್ಕೆ ಯಾವ ರೀತಿ ಮಾತಾಡ್ತಾ ಇದ್ರಿ ನೀವು? ಏನು ಮಾತಾಡ್ತಾ ಇದ್ರಿ? ಆಗ $120 $125 ಸಾರಿ, 20 ರೂಪಾಯಿ ಅಲ್ಲ, 125ರಿಂದ 125 30 ತನಕ ಪರ್ ಬ್ಯಾರಲ್ಗೆ 125 30 ತನಕ ಇತ್ತು ರೇಟ್ ಇಂಟರ್ನ್ಯಾಷನಲಿ ಕಚ್ಚಾ ಕ್ರೂಡ್ ಆಯಿಲ್. ಆಗ ನಾವು ಎಷ್ಟು ಇಟ್ಟಿದ್ದೀವಿ? 66 70 ತನಕ ಇತ್ತು ನಮ್ಮ ಡೀಸೆಲು ಪೆಟ್ರೋಲ್ ರೇಟ್. ಅದನ್ನ ಯಾವ ರೀತಿ ಮಾತಾಡಿದ್ರಿ ನೀವು? ನಾವು 45 ರೂಪಾಯಿ ತರ್ತೀವಿ, ಗ್ಯಾಸ್ ರೇಟ್ ಕಡಿಮೆ ಮಾಡ್ತೀವಿ ರೀ, ಹಾಗೆ ನೀವೇನು ಮಾಡಿದ್ರಿ? ಎಷ್ಟು ಹೋಗಿದೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ $80 ಪರ್ ಬ್ಯಾರಲ್ ಅದ. ನೀವು ಇವತ್ತು 100 ದಾಟಿಸಿರಿ. 100 110 115 ಪೆಟ್ರೋಲ, 99 101 2 ಡೀಸೆಲ, ಈ ರೀತಿ ರೇಟ್ ಏರಿಸಿರಲ್ರಿ. ನಮಗೆ ನೀವೇನು ಹೇಳ್ತೀರಿ? ನಾವು ಶೇಕಡ 25 ಒಳಗಿದೆ ನಮ್ದು. ಮುಟ್ಸೋದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಗೆ ಇನ್ನೂ ಅವಕಾಶಗಳಿದ್ದಾವೆ. ನೀವೇನು ಮಾಡ್ತಾಯಿದ್ರಿ? ಹೌದು, ಮುಂದಿನ 5 ವರ್ಷ 3.8 ಲಕ್ಷ ಕೋಟಿ ನಾವು ಸಾಲ ಬಡ್ಡಿ ಕೊಡಬೇಕಾಗ್ತದೆ, ಒಪ್ಪು ನಾವು ಮಾತನ್ನು. ಆದರೆ ಸಾಲ ತೆಗಿಲಾರ್ದು ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯದೇನು? ಸಾಲ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದು ಸರಿ ಅದ, ಜನರ ಸಲುವಾಗಿ ಮಾಡಿದ್ದದ, ಅಭಿವೃದ್ಧಿ ಸಲುವಾಗಿ ಮಾಡಿದ್ದದ. ನಾವು ಆ ಸಾಲ ಹರಿಯೊಟ್ಟು ನಮ್ಮ ಶಕ್ತಿ ಅದ, ಡೆವಲಪ್ಮೆಂಟ್ಗಳಿದ್ದಾವೆ ನಮ್ಮಲ್ಲೇ. ಉದ್ಯೋಗಗಳನ್ನ ಬೆಳೆಸ್ತೀವಿ ನಾವು, ಕೃಷಿ ಆಧಾರಿತ ಉದ್ಯೋಗಗಳನ್ನ ಬೆಳೆಸ್ತೀವಿ. ಇನ್ನುಳಿದ ಟೆಕ್ನಿಕಲಿ ಆಗಿರ್ಬೋದು, ಮತ್ತೆ MSME ಆಗಿರ್ಬೋದು, ಎಲ್ಲನೂ MSME ಆಯಿತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಯಿತು, ಎಲ್ಲರಿಗೂ ಉದ್ಯೋಗ ಮಾಡ್ತೀವಿ ನಾವು. ಉದ್ಯೋಗ ಕೊಡಿಸೋ ಸಲ ನಾವು ಸಾಲ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಾಲದ ಮಿತಿ ಐತ್ರಿ, ನಿಮಗಂತೂ ಇಲ್ಲ. ನೀವು ನಮಗೆ 8.24 ಲಕ್ಷ ಕೋಟಿಗೆಲ್ಲ ನೀವು ಈ ರೀತಿ ಮಾತಾಡ್ತಾ ಇದ್ದೀರಿ. ನೀವೇ ಸಾಲ ಮಾಡಿರಿ ಹಿಂದಿನ ಸರ್ಕಾರದಾಗ, ನೀವು ಸಾಲ ಮಾಡಿದಿರಲ್ಲ. ಅದಾಗಿ ಕೇಂದ್ರ ಸರ್ಕಾರ ನಮ್ಮ ಮುಂದದ, ಹೆಚ್ಚು ಕಡಿಮೆ ನಮ್ಮ ಮಿತಿಯಲ್ಲಿ ನಾವಿದ್ದೀವಿ. ಮತ್ತು ನಾವು ಸಾಲ ಮಾಡಿದ್ರು ಸಹಿತ ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ನೀವೇನು ಮಾಡಿದ್ರಿ ಇಲ್ಲಿವರೆಗೆ? ಸಾಲ ನೋಡ್ರೆ 218 ಲಕ್ಷ ಕೋಟಿ ರೂಪಾಯಿ ಮಾಡಿದ್ರಿ. ಅದು ಹರಿದಕ್ಕೆ ಏನು ಇಟ್ಟಿದ್ರಿ? ಅದ್ರ ಬಡ್ಡಿ ಎಷ್ಟಾಗ್ತದೆ? ಕೌಂಟ್ ಏನು ಮಾಡಿದ್ರಿ ನೀವು?
ನಾನು ಇನ್ನೊಂದೆರಡು ಬಜೆಟ್ ಮಂಡಿಸ್ತಂದ್ರೆ ಸಾಕು ಅನ್ನೋಂಗೆ ಮಾತಾಡ್ತೀರಿ. ಇದು ಸರಿ ಏನು ಅಂತ. ಮೋದಿಯವ್ರ ಬಜೆಟ, ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ ನಿಜವಾಗಿಯೂ ಈ ದೇಶಕ್ಕೆ ಉದ್ಯೋಗ ಕೊಟ್ಟದನ ಬರೀ ಪ್ರಚಾರಕ್ಕೆ ಬೆಳೆಸ್ಕೊಂಡ್ರೆ ಅದು ದುಡ್ಡು ಅದರಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಪ್ರಚಾರಕ್ಕೆ ಎಲ್ಲ ಸ್ಕೀಮ್ಗಳು ಇವತ್ತು ಅಫೈಸಸ್ ಅಂತೇಳಿ ಮರುದಾಳಿ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಬರುತ್ತಿರೋ GST ಸರಳೀಕರಣ ಮಾಡಿ ನಮ್ಮ ಇದಕ್ಕೆ 10,000 to 15,000 ಕೋಟಿ ರೂಪಾಯಿ ಲಾಸ್ ಮಾಡಿದ್ರಿ ನಾವು. ಅವು ದುಡ್ಡು ಬಂದಿಲ್ಲ, ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ತೋರಿಸ್ತೀವಿ ನಾವು ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನೀವು ಬಂದು ಅಧಿಕಾರಕ್ಕೆ ಬಂದ ಮೇಲೆ 165 ಲಕ್ಷ ಕೋಟಿ ತನಕ ಸಾಲ ಹೆಚ್ಚಾಗಿದ್ರಿ. ಟೋಟಲ್ 218 ಲಕ್ಷ ಕೋಟಿ. ನಮ್ಮದು ಮನಮೋಹನ್ ಸಿಂಗ್ ಇದ್ದಾಗ ಬರೀ 54 ಲಕ್ಷ ಕೋಟಿಗೆಲ್ಲ ಬೇಕಾದ ಮಾತಾಡಿದ್ರಿ. ಆಗ ಪರ್ ಬ್ಯಾಲ್ ಎಣ್ಣೆ 120, 25, 30 ತನಕ ಇದ್ದಾಗ ನಮ್ಮ 60-70 ರೂಪಾಯಿ ಮಾಡಿದಾಗ ನೀವು ವಿರೋಧ ಮಾಡಿದ್ರಿ. ಏನು ನಿಮ್ಮ ಪಾಲಿಸಿ, ನಮ್ಮನ್ನೇನು ಟೀಕೆ ಮಾಡೋದು ನೈತಿಕತೆ ಅಂತಂದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಜೆಟ್ ಬಗ್ಗೆ ವಾದ ಮಾಡಿಸೋದಕ್ಕೆ ಹೇಳೋದಕ್ಕೆ ತಮ್ಮ ಮತ್ತು ಶಿಬಿರ ಕರೆದ ಚರ್ಚೆ ಮಾಡುವಂಥದ್ದು, ಕಾರ್ಯಾಗಾರ ಕರೆದ ಚರ್ಚೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಬಜೆಟ್ 17 ಮತ್ತು ಅವರ ರೆಕಾರ್ಡ್ ಬ್ರೇಕಿಂಗ್ ಬಜೆಟ್ ಆಗಿದ್ದರಿಂದಾಗೆ ಸಹಜವಾಗಿ ಇವತ್ತು ಒಳ್ಳೆಯ ಬಜೆಟ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಸಾಲ ಆಗಿದೆ ಒಪ್ಪು ನಾವು ಮಾತನ್ನು ಸ್ವತಃ ಅವರು ಹೇಳ್ತಾರೆ ಸಾಲದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವತಃ ಮೋದಿಯವರು ಸಹಿತ ಕೇಂದ್ರ ಮಟ್ಟದಲ್ಲಿ ದೊಡ್ಡ ಸಾಲನೂ ಮಾಡಿದ್ದಾರೆ. ಹೇಳಿದ್ದಿಲ್ಲ ಈಗಾಗಲೇ 50 ಲಕ್ಷ ಕೋಟಿ ರೂಪಾಯಿ ಬಜೆಟ್, ಅದರಲ್ಲಿ ಹೆಚ್ಚು ಕಡಿಮೆ 45 to 48 ಲಕ್ಷ ಕೋಟಿ ರೂಪಾಯಿ ಬರೀ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ. ಇಲ್ಲ ಇಂಡಸ್ಟ್ರಿ ಡೆವಲಪ್ಮೆಂಟ್ ಇಲ್ಲ, ಮತ್ತೊಂದಿಲ್ಲ, PSUಗಳಿಂದ ಯಾವ ಲಾಭ ಬರ್ತಾ ಇಲ್ಲ, ಬ್ಯಾಂಕ್ಗಳೆಲ್ಲ ಮರ್ಜ್ ಮಾಡ್ತಾ ಇದ್ದಾರೆ. ಏನು ಪರಿಸ್ಥಿತಿ ಇವತ್ತು ನಮ್ಮದು? ನಿರುದ್ಯೋಗಗಳ ಹಾಗಾರಿ ಇದಿಷ್ಟು ತುಂಬ ಹಬ್ಬದ ಅದನ್ನು ಮುರಿಬೇಕಂತ ಇವತ್ತು ನಾವು ನಿರುದ್ಯೋಗಿಗಳು ಉದ್ಯೋಗ ಕೊಡ್ತಾ ಇದ್ದೀವಿ. 56,000 ಜನಕ್ಕೆ ಅಲ್ಲದ ಇನ್ನೂ ನಾವು 30,000 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀವಿ. ಕೃಷಿಕರಿಗೆ ಅನುಕೂಲ ಮಾಡ್ತಾ ಇದ್ದೀವಿ ಸಾಕಷ್ಟು ಅನ್ನುವಂಥ ಮಾತುಗಳನ್ನು ಮಾತಾಡಿ ನಮ್ಮ ಬಜೆಟ್ ಇವತ್ತು ಸ್ಟ್ಯಾಂಡರ್ಡ್ ಅದಪ್ಪ, ನಾವು ಕಾಯ್ಕೊಂಡು ಹೊಂಟಿದ್ದೀವಿ, ಮರಳಿ ತುಂಬಿಸುವಂಥ ಕೆಲಸವನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ. ಹೀಗಾಗಿ ನೀವು ನಿಮ್ಮ ಬಜೆಟನ್ನು ಸರಿಯಾಗಿ ಇಟ್ಕೊಂಡು ಹೋಗ್ರಿ. ಜೊತೆಗೆ ಇನ್ನೂ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಿಮ್ಮ ಬೆಲೆಗಳ ಅಥವಾ ಒಂದು ವ್ಯಕ್ತಿತ್ವ ಅಥವಾ ಒಂದು ದೇಶದ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳೋದ್ರಲ್ಲೇ ಯಶಸ್ವಿಯಾಗಿರಿ ಅಂತೇಳಿ ಇವತ್ತು ಇದು ಇಂಟ್ರೆಸ್ಟ್ ಬೆಸ್ಟ್ ಅದ. ಭಾರತ ಪರವಾಗಿದ್ದದ ವಾತಾವರಣ ಅದ. ಯಾಕಂದ್ರೆ ಎಲ್ಲರಿಗೂ ಇವತ್ತು ಭಾರತ ಬೇಕಾಗಿದೆ. ಒಂದಿದ್ದಾಗೆ ಅಮೆರಿಕಾಗೆ ಇವತ್ತು ಹೊರ್ಮೋಸ್ದಲ್ಲಿ ಏಕದಮ್ ಬಂದ್ ಮಾಡಿದಕ್ಕಾಗಿರ ತನ್ನ ಮಾರ್ಗದ ಮೂಲಕ ಅಲ್ಲಿ ಅನಿವಾರ್ಯವಾಗಿ ಇವತ್ತು ನೀವು ರಷ್ಯಾ ಕಡೆಯಿಂದ ಎಣ್ಣೆ ಖರೀದಿ ಮಾಡಿರಿ ಅಂತ ಹೇಳುವಂಥ ಪ್ರಸಂಗ ಬಂತು ಟ್ರಂಪ್ರವರಿಂದಾಗೆ. 30 ಏನೋ ನಿಮಗೆ ಸಿಕ್ಕದ. ಈ ಸಂದರ್ಭದಲ್ಲಿ ಸದುಪಯೋಗ ಮಾಡಿಕೊಂಡು ಅದೇ ಕಾಲಕ್ಕೆ ರಷ್ಯಾ ಅನ್ನೋದು ಕುತ್ಕೊಂಡದ ನಿಮ್ಮ ಥ್ರೂ ಕಳಿಸೋದಕ್ಕೆ ತಾಸೋದ ಬಂದ್ ಮಾಡಿದ ಯುರೋಪಿಯನ್ ಯೂನಿಯನ್ ಕಳಿಸಿದಾಗ. ಇದರ ಅರ್ಥ ಏನಪ್ಪ ಅಂತಂದ್ರೆ ಭಾರತ ಇವತ್ತು ಭಾಳ ಆಯಕಟ್ಟಿನ ಜಾಗದಲ್ಲಿ ಉಳಿದ ಇಂಥ ಸಂದರ್ಭದಲ್ಲಿ ಇನ್ನೂ ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟು ನೀವು ಟ್ರಂಪ್ ಅವ್ರು ಹೇಳಿದಂಗೆ ಕೇಳ್ತಾ ಇದ್ದೀರಿ ಅನ್ನೋಂಥ ವಾದನೂ ಮಾಡ್ತಾಯಿದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ನಮ್ಮ ಸರಿ ಇದೆ ಅನ್ನೋಂಥ ವಾದ ಏನದಲ್ಲ ಅದು ನೋಡುವವರ ಕಣ್ಣಿಗೆ ಹೌದಲ್ಲ ಸರಿ ಅದ ಅಂತ ಅನ್ನಿಸ್ತಾ ಇದೆ. ಏನು 8.24 ಲಕ್ಷ ಕೋಟಿ ರೂಪಾಯಿ ಸಾಲ ದೊಡ್ಡದಲ್ಲ ಅನ್ನುವಂಗೆ ಬಿಂಬಿಸಿದ್ದಾರೆ. ಅದರ ಸಾಲವನ್ನು ಕೊಂಬಾಗ ಹಾರು ಬೋನವನುಂಡು ಸಾಲಿಗರು ಬಂದು ಎಳೆಯುವಾಗ ಕಿಪ್ಪತ್ತಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತೇಳಿ ಸತ್ಯದ ಮಾತ. ಆ ದಿಶೆಯಲ್ಲೇ ಮುಂದಿನ 5 ವರ್ಷದವರೆಗೆ 3.8 ಲಕ್ಷ ಕೋಟಿ ರೂಪಾಯಿ ನಾವು ಬಡ್ಡಿ ಕೊಡಬೇಕಾಗ್ತದೆ. ಆದಷ್ಟು ಬೇಗ ಇವೆಲ್ಲ ದುಡ್ಡು ತೆಗೆದುಕೊಂಡಿದ್ದನ್ನು ಇಲ್ಲಿಯ ಏನಪ್ಪ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇದರ ಕಾರ್ಯಗಳನ್ನ ಮಾಡೋದು ಅಥವಾ ಏನಂತೀವಿ ಅದಕ್ಕೆ ಕಾರ್ಯಕಾರಣಕ್ಕಿಂತಲೂ ಒಂದು ಉದ್ಯೋಗಗಳು ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಆಗಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯವರು ಯೋಚಿಸಿ ಕೃಷಿಗೆ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಮತ್ತು ಕೃಷಿಕರಿಗೆ ಮಾರ್ಕೆಟ್ ಮಾಡಿಕೊಟ್ರೆ ಈ ಒಂದು ಸಾಲದ ಸುಳಿಯಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯದ. ಯಾಕಂದರೆ ಈ ಸಾಲ ಕೇವಲ ಒಬ್ಬರಿಂದ ಆದಿದ್ದಲ್ಲ, ಎಲ್ಲರಿಂದ ಆದಂಥದ್ದು, ಎಲ್ಲರೂ ಕಾರ್ಯಕರ್ತರು ಅಂತ ಹೇಳ್ತಾ ಈ ದಿಶೆಯಲ್ಲಿ ಸರ್ಕಾರ ಹೊಸ ಯೋಚನೆ ಮಾಡಲಿ. ಗಾಂಧೀಜಿಯವ್ರ ಮೇಲಿಂದ ಹೇಳ್ತಾ ಇದ್ದೀನಿ ನಿಮಗೆ, ಗಾಂಧೀಜಿಯವ್ರ ಗುಡಿ ಕೈಗಾರಿಕೆ ಆಯಿತು, ಮತ್ತೇನೋ ಆಯಿತು. ಅದ್ರ ಜೊತೆಗೆ ಪ್ರತಿ ಹಳ್ಳಿನೂ ತನ್ನಗೆ ಬೇಕಾದ ತಾನ ಉತ್ಪಾದನೆ ಮಾಡಿ ಎಕ್ಸಸ್ ಇದನ್ನು ಮಾರುವಂಥ ಒಂದು ವ್ಯವಸ್ಥೆ ಬಂತಂದ್ರೆ, ಎಕ್ಸಸೈಸ್ ಮಾರುವಂಥ ಪರಿಸ್ಥಿತಿ ಅದು ಸ್ಥಿತಿ ನಿರ್ಮಾಣ ಆದ್ರೆ ಈ ದೇಶದ ಎಲ್ಲ ಸಂಸ್ಥೆಗಳಿಗೆ ಏನಪ್ಪ ಅಂದ್ರೆ ಉತ್ತರ ಸಿಕ್ಕಿದೆ. ಏನಾಗಿದೆ ಅಂದ್ರೆ ನಮ್ಮದು ನಾವು ಗಳಿಸೋದು ತಾಲೂಕಿಗೆ ಕಳಿಸೋದು, ತಾಲೂಕಿದ್ದಂಥವ
ಏನು ಮಾಡ್ತಾರೆ ಅವರು ಜಿಲ್ಲೆ ಕಳಿಸ್ತಾರೆ, ಜಿಲ್ಲೆಯಿಂದ ಅವ್ರು ರಾಜ್ಯ ಕಳಿಸ್ತಾರೆ, ರಾಜ್ಯ ಕೇಂದ್ರ ಕಳಿಸ್ತಾರೆ. ಆದ್ರೆ ಅಲ್ಲಿಂದ ಮತ್ತೆ ಬರ್ತದ್ರಿ ಇವರಿಗೆಲ್ಲ ಮತ್ತೆ ಹೊಳ್ಳೆ. ಇದರಿಂದಾಗಿ ಭ್ರಷ್ಟಾಚಾರ ಹೆಚ್ಚಾಗಿರ್ತದೆ. ಅದ್ರ ಬದಲಾಗಿ ಪ್ರತಿ ಹಳ್ಳಿನೂ ತನಗೇನಲ್ಲಿ ತನ್ನ ಏರಿಯಾದಲ್ಲಿ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ನಾವು ಉತ್ಪನ್ನ ಮಾಡಿ ಅಲ್ಲಿಂದ ಮಾರ್ಕೆಟ್ ಮಾಡಿ ಉಳಿದ ತಮ್ಮೆಲ್ಲ ಖರ್ಚು ವೆಚ್ಚ ತೆಗೆದು ಉಳಿದ ದುಡ್ಡನ್ನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಕೊಡಿಸುವಂಥ ಒಂದು ಹೊಸ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯದನಾ ಅನ್ನೋದು ನೀವು ಸಿದ್ದರಾಮಯ್ಯನವರಾಯ್ತು BJPಗರಾಯ್ತು ಯೋಚನೆ ಮಾಡುವಂಥದ್ದು. ಇಲ್ಲ ಈ ಸಾಲ ಹರಿಯೋದಿಲ್ಲ. ನಮ್ದು 8.4 ಲಕ್ಷ ಕೋಟಿ ಆಗಿರ್ಬೋದು, 24 ಲಕ್ಷ ಕೋಟಿ ಆಗಿರ್ಬೋದು, ಕೇಂದ್ರದ 218 ಲಕ್ಷ ಕೋಟಿ ರೂಪಾಯಿಗಳಾಗಿರ್ಬೋದು. ಇವೆಂದೂ ಹರಿಯದ ಮುಗಿಯಲಾರ ಸಾಲಗಳು ಅಂತ ಇವತ್ತು ಮಾತ್ರ ಹೇಳಬೇಕಾಗಿದೆ. ಯಾಕಂದ್ರೆ ನಮ್ಮ ಉದ್ಯೋಗಗಳೇ ಇಲ್ಲ. ಅದಕ್ಕಾಗಿ ಏನೋ ಮಾತನ್ನು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. H16 ನ್ಯೂಸ್ ಅರ್ಥ ದೇಶ ತಲುಪಿದು ಸತ್ಯದ ಕೈಗೊಂಡು ವಂದನೆಗಳು.